ನಮಸ್ತೆ ಎಲ್ಲರಿಗೂ. ಮಂಕುತಿಮ್ಮನ ಕಗ್ಗ 16. ಇಳೆಯ ಬಿಟ್ಟಿನ್ನು ಮೆತ್ತಲು ಮೈದದ ಪ್ರೇತ ವಲೆವಂತೆ ಲೋಕ ತಲ್ಲನಿಸುತ್ತಿಹುದಿಂದು. ಹಳೆ ಧರ್ಮ ಸತ್ತಿಹುದು, ಹೊಸ ಧರ್ಮ ಹುಟ್ಟಿಲ್ಲ, ತಳಮಳಕೆ ಕಡೆ ಎಂದೋ ಮಂಕುತಿಮ್ಮ. ಕೌಸ್ತುಭ, ಈ ಒಂದು ಕಗ್ಗದ ಅರ್ಥ: ದೇಹವನ್ನು ಭೂಮಿಯನ್ನು ಬಿಟ್ಟ ಪ್ರೇತಾತ್ಮ ಎಲ್ಲಿಯೂ ಸೇರದೆ ಅಲೆದಾಡುವಂತೆ ಇಂದಿನ ಸಮಾಜ ತಲ್ಲಣಿಸುತ್ತಿದೆ. ಹಳೆಯ ಧರ್ಮ ಸತ್ತು ಹೋಗಿದೆ, ಹೊಸ ಧರ್ಮ ಹುಟ್ಟಿಲ್ಲ. ಈ ತಳಮಳಕ್ಕೆ ಕೊನೆ ಯಾವಾಗ ಎಂದು ಮಾನ್ಯ ಡಿ.ವಿ.ಜಿ. ಪ್ರಶ್ನಿಸುತ್ತಿದ್ದಾರೆ. ಹಿಂದಿನ ಕಗ್ಗದಲ್ಲಿ ಕುರುಡ ಮತ್ತು ಕುಂಟನ ಉದಾಹರಣೆಯ ಮೂಲಕ ನಮ್ಮ ಪರಿಸ್ಥಿತಿಯನ್ನು ಡಿ.ವಿ.ಜಿ. ನಮ್ಮೆಲ್ಲರ ಗಮನಕ್ಕೆ ತಂದಿದ್ದರು. ಈಗ ಮತ್ತೊಂದು ಉದಾಹರಣೆಯ ಮೂಲಕ ಮತ್ತೆ ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ಈ ಕಗ್ಗಾಭ್ಯಾಸದಲ್ಲಿ ನಾನು ತಿಳಿದುಕೊಂಡ ಅದ್ಭುತ ಸಾಲುಗಳನ್ನು ಇಲ್ಲಿ ಹೇಳಲು ಇಚ್ಛಿಸುತ್ತಿದ್ದೇನೆ. ಕಠಿಣ ಪರಿಸ್ಥಿತಿಗಳು ಅದ್ಭುತ ನಾಯಕರನ್ನು ಸೃಷ್ಟಿಸುತ್ತದೆ. ಅದ್ಭುತ ನಾಯಕರು ಉತ್ತಮ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತಾರೆ. ಈ ಉತ್ತಮ ಪರಿಸ್ಥಿತಿ ತಮಗೆ ಸಿಕ್ಕಿದ್ದರ ಮಹತ್ವವನ್ನೇ ಅರಿಯದ ಜನರನ್ನು ಸೃಷ್ಟಿಸುತ್ತದೆ. ಇಂತಹ ಜನರಿಂದಾಗಿ ಮತ್ತೆ ಕಠಿಣ ಪರಿಸ್ಥಿತಿಗಳು ಎದುರಾಗುತ್ತದೆ. ಹೀಗೆ ಈ ಚಕ್ರ ಯಾವಾಗಲೂ ಮುಂದುವರಿಯುತ್ತಲೇ ಇರುತ್ತದೆ. ಹೀಗಾಗಿ ಡಿ.ವಿ.ಜಿಯವರು ಹಳೆ ಧರ್ಮ ಸತ್ತಿಹುದು, ಹೊಸ ಧರ್ಮ ಇನ್ನೂ ಹುಟ್ಟಿಲ್ಲವೆಂದು, ಕ್ರಮೇಣ ಸಮಾಜವೇ ಅದಕ್ಕೊಂದು ಪರಿಹಾರ ಹುಡುಕುತ್ತದೆ, ಇದು ಇತಿಹಾಸದಿಂದ ನಮಗೆ ತಿಳಿಯುತ್ತದೆ ಎಂಬಂಥ ಸಂದೇಶವನ್ನು ಮಾರ್ಮಿಕವಾಗಿ ಇಲ್ಲಿ ಹೇಳಿದ್ದಾರೆ. ಹಾಗಾದರೆ ನಾವೇನು ಮಾಡಬಹುದು ಎಂದರೆ, ನಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡಿದರೆ ಅದೇ ದೇಶ ಸೇವೆ ಮತ್ತು ಜಗತ್ತಿಗೆ ನಾವು ಕೊಡುವ ಅತ್ಯಮೂಲ್ಯ ಕಾಣಿಕೆ. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಿನ್ನ ಸ್ವಧರ್ಮವನ್ನು ಬಿಡಬೇಡವೆಂದಿರುವುದು. ಧರ್ಮೋ ರಕ್ಷೇತಿ ರಕ್ಷಿತಃ ಎಂದರೆ ಇದೇ ಅಲ್ಲವೇ?